ಹಲೋ ಎವ್ರಿವನ್, ವೆಲ್ಕಮ್ ಟು ಕಾಮರ್ಸ್ ಸ್ಟಡಿ ಅಡ್ಡಾ. ಇಂದು ನಾನು ಅಧ್ಯಾಯ 3 ವ್ಯವಹಾರ ಪರಿಸರ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬಗ್ಗೆ ಹೇಳಿಕೆ ಹೊರಟಿದ್ದೇನೆ. ಮೊದಲನೇದಾಗಿ ವ್ಯವಹಾರ ಪರಿಸರದ ಅರ್ಥ ಏನೆಂಬುದನ್ನು ನೋಡೋಣ. ವ್ಯವಹಾರ ಪರಿಸರ ಎಂಬ ಪದವನ್ನು ವ್ಯವಹಾರ ಸಂಸ್ಥೆಯ ನಿಯಂತ್ರಣಕ್ಕೆ ಹೊರತಾದ ಆದರೆ ಸಂಸ್ಥೆಯ ಕಾರ್ಯನಿರ್ವಹಣೆ ಮೇಲೆ ಪ್ರಭಾವ ಬೀರಬಹುದಾದ ಎಲ್ಲ ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ಇನ್ನಿತರ ಅಂಶಗಳ ಒಟ್ಟು ಮೊತ್ತ ಎಂದು ಅರ್ಥೈಸಬಹುದು. ಸಿಂಪಲ್ ಆಗಿ ವ್ಯವಹಾರ ಪರಿಸರ ಏನೆಂಬುದನ್ನು ಹೇಳಬೇಕಾಗಿತ್ತಂದ್ರೆ, ವ್ಯವಹಾರದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಅಂತಂದರೆ ವ್ಯಕ್ತಿಗಳಾಗಿರಬಹುದು, ಇನ್ನಿತರೆ ಸಂಸ್ಥೆಗಳಾಗಿರ್ಬೋದು, ಇವುಗಳ ಎಲ್ಲ ಒಟ್ಟು ಮೊತ್ತವನ್ನು ನಾವೇನಂತ ಕರಿತೀವಿ ಅಂದರೆ ವ್ಯವಹಾರ ಪರಿಸರ ಅಂತ ಕರಿತೀವಿ. ವ್ಯವಹಾರ ಒಂದು ಆರ್ಗನೈಸೇಷನ್ ರನ್ ಆಗಬೇಕಾಗೈತಿ ಅಂತಕ್ಕಂಥ ಸಂದರ್ಭದಲ್ಲಿ ಅದರ ಸುತ್ತಮುತ್ತ ಹಲವಾರು ಅಂಶಗಳು ಇರ್ತಾವೆ. ವ್ಯವಹಾರ ಒಂದು ಆರ್ಗನೈಸೇಷನ್ ಸ್ವತಃ ತಾನೇ ಒಂದೇ ರನ್ ಆಗಾಕುಂತತಿ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ. ಆ ಥರ ಏರಿಳಿತಗಳಾಗಾಕುಂತಾವ ಅಂತಂದ್ರೆ ನಾವು ತಿಳ್ಕೊಳ್ಬೇಕು, ಇದರ ಮೇಲೆ ಹಲವಾರು ಅಂಶಗಳ ಪ್ರಭಾವ ಬೀರಾಕುಂತಾವ ಅಂತ. ಅದು ಗ್ರಾಹಕರೇ ಆಗಿರ್ಬೋದು, ಪೈಪೋಟಿದಾರರೇ ಆಗಿರ್ಬೋದು, ಅದೇ ರೀತಿ ಇನ್ನೂ ಅನೇಕ ಸರ್ಕಾರದ ಹಲವಾರು ಅಂಶಗಳಾಗಿರ್ಬೋದು, ಕಾನೂನಿನ ಅಂಶಗಳಾಗಿರಬಹುದು, ಈ ರೀತಿಯಾಗಿರ್ತಕ್ಕಂಥ ಹಲವಾರು ಅಂಶಗಳ ಮಧ್ಯೆ ಒಂದು ವ್ಯವಹಾರ ಅನ್ನೋದು ರನ್ ಆಗಬೇಕಾಗಿರ್ತಕ್ಕಂಥ ಸಂದರ್ಭ ಇರ್ತೈತಿ. ಅಂತಹ ಸಂದರ್ಭದಲ್ಲಿ ಆ ಎಲ್ಲ ಅಂಶಗಳು ವ್ಯವಹಾರದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾವಲ್ಲ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ಈ ಒಂದು ವ್ಯವಹಾರ ಪರಿಸರ ಅಂತಕ್ಕಂಥ ಚಾಪ್ಟರ್ನ ಇಟ್ಟಿದ್ದಾರೆ. ಸೊ ಹಾಗಾಗಿ ಸಿಂಪಲ್ ಆಗಿ ವ್ಯವಹಾರ ಪರಿಸರ ಅಂತಂದ್ರೆ ವ್ಯವಹಾರದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು, ಯಾವೆಲ್ಲ ಅಂಶಗಳು ವ್ಯವಹಾರದ ಮೇಲೆ ಪ್ರಭಾವ ಬೀರ್ತಾವ ಅವುಗಳ ಎಲ್ಲ ಒಟ್ಟು ಪರಿಸರವನ್ನು, ಒಟ್ಟು ಮೊತ್ತವನ್ನು ನಾವೇನಂತ ಕರಿತೀವಿ ಅಂದ್ರೆ ವ್ಯವಹಾರ ಪರಿಸರ ಅಂತ ಕರಿತೀವಿ. ಈಗ ವ್ಯವಹಾರ ಪರಿಸರದ ಗುಣಲಕ್ಷಣಗಳೇನು ಎಂಬುದನ್ನು ನೋಡೋಣ. ಅದರಲ್ಲಿ ಮೊದಲನೇದು ಬಾಹ್ಯ ಶಕ್ತಿಗಳ ಸಮಷ್ಟಿ ಅಂತ ಕರಿತೀವಿ, ಟೋಟಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸ್. ವ್ಯವಹಾರ ಪರಿಸರವು ವ್ಯವಹಾರ ಸಂಸ್ಥೆಗಳ ಹೊರಗಿನ ಶಕ್ತಿಗಳ ಸಮಷ್ಟಿ ಆಗಿದೆ. ಹೀಗಾಗಿ ಇದು ಸಮಗ್ರತೆಯ ಸ್ವರೂಪವನ್ನು ಹೊಂದೈತಿ ಅಂತ ಹೇಳ್ಬೋದು. ಈ ವ್ಯವಹಾರ ಪರಿಸರ ಅಂತಕ್ಕಂಥದ್ದು ಬಾಹ್ಯ ಶಕ್ತಿಗಳ ಸಮಷ್ಟಿ ಆಗೈತಿ ಅಂತ ಹೇಳ್ಬೋದು. ಸಮಷ್ಟಿ ಅದನ್ನು ಅರ್ಥ ಮಾಡೋಕ್ಕಿಂತ ಮುಂಚಿತವಾಗಿ ಮುಷ್ಟಿ ಅಂದರೆ ಅರ್ಥ ಮಾಡ್ಕೊಳ್ಳೋಣ. ಮುಷ್ಟಿ ಅಂತಕ್ಕಂಥದ್ದು ಒಂದೇ ಬೆರಳಿನಿಂದ ಮುಷ್ಟಿ ಸಾಧ್ಯವಾಗುವುದಿಲ್ಲ. 5 ಬೆರಳುಗಳು ಸಹಿತ ಸೇರಿ ಯಾವ ರೀತಿ ಒಂದು ಮುಷ್ಟಿ ರೆಡಿ ಆಗುತ್ತಾ ಅದೇ ರೀತಿ ಒಂದು ವ್ಯವಹಾರ ಪರಿಸರದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳ ಒಂದು ಏನಂತ ಕರಿತೀವಿ ಅಂದ್ರೆ ಈ ಬಾಹ್ಯ ಶಕ್ತಿಗಳ ಸಮಷ್ಟಿ ಅಂತ ಕರಿತೀವಿ ನಾವು ಇವುಗಳನ್ನು. ಯಾಕಂತಂದ್ರೆ ಇಲ್ಲಿ ಒಂದೇ ಅಂಶಗಳಿಲ್ಲ, ಎರಡೇ ಅಂಶಗಳಿಲ್ಲ, ಹಲವಾರು ಅಂಶಗಳದಾವು. ಆ ಎಲ್ಲ ಅಂಶಗಳ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಅಂತಂದ್ರೆ ಆರ್ಥಿಕ ಅಂಶ ಆಗಿರಬಹುದು, ಕಾನೂನಾತ್ಮಕ ಅಂಶ ಆಗಿರಬಹುದು, ರಾಜಕೀಯ ಅಂಶ ಆಗಿರಬಹುದು, ಸಾಮಾಜಿಕ ಅಂಶ ಆಗಿರಬಹುದು, ತಾಂತ್ರಿಕ ಅಂಶ ಆಗಿರಬಹುದು, ಈ ಎಲ್ಲ ಅಂಶಗಳ ಒಟ್ಟು ಮೊತ್ತವನ್ನು ನಾವೇನಂತ ಕರಿತೀವಿ ಅಂದ್ರೆ ಬಾಹ್ಯ ಶಕ್ತಿಗಳ ಸಮಷ್ಟಿ ಅಂತ ಕರಿತೀವಿ. ಇದು ಒಂದು ಸಮಗ್ರವಾಗಿರ್ತಕ್ಕಂಥ ಅಂಶವಾಗೈತಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಆಗೈತಿ. ಯಾಕಂತಂದ್ರೆ ಇಲ್ಲಿ ಹಲವಾರು ಅಂಶಗಳ ಅಡಕವಾಗಿರೋದ್ರಿಂದ ಎಲ್ಲ ಅಂಶಗಳನ್ನು ಒಟ್ಟಿಗೆ ಅಧ್ಯಯನ ಮಾಡ್ತೀವಿ ಅನ್ನೋದು ಅಸಾಧ್ಯವಾಗಿರ್ತಕ್ಕಂಥ ಮಾತು. ಒಂದೊಂದೇ ಅಂಶವನ್ನು ಪ್ರತಿಯೊಂದೊಂದು ಅಂಶವನ್ನು ನಾವು ಅರ್ಥೈಸಿಕೊಂಡಾಗ ಈ ಒಂದು ವ್ಯವಹಾರ ಪರಿಸರವನ್ನು ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಅಂತ ಹೇಳ್ಬೋದು. ಈಗ ರಾಜಕೀಯ ಪರಿಸರವನ್ನು ಅಧ್ಯಯನ ಮಾಡ್ತಿದ್ದೀವಿ ಅಂತಂದ್ರೆ ರಾಜಕೀಯ ಅಂಶವನ್ನು ಅಧ್ಯಯನ ಮಾಡ್ತಿದ್ದೀವಿ ಅಂದ್ರೆ ರಾಜಕೀಯದ ಬಗ್ಗೆ ತಿಳ್ಕೊಳ್ಬೇಕು. ನೆಕ್ಸ್ಟ್ ಆರ್ಥಿಕ ಅಂಶದ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂದ್ರೆ ಆರ್ಥಿಕ ಅಂಶದ, ಹೀಗೆ ಒಂದೊಂದೇ ಅಂಶವನ್ನು ನಾವು ಎಳೆಯಾಗಿ ತಿಳ್ಕೊಳ್ತಾ ಹೋದಾಗೆ ಈ ವ್ಯವಹಾರ ಪರಿಸರದ ಸ್ವರೂಪ ಯಾವ ರೀತಿ ಆಗೈತಿ ಅಂತಕ್ಕಂಥದ್ದು ನಮಗೆ ಸಮಗ್ರವಾಗಿ ಅರ್ಥ ಆಕೈತಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳ ಸ್ಪೆಸಿಫಿಕ್ ಆ್ಯಂಡ್ ಜನರಲ್ ಫೋರ್ಸ್ ಅಂತ ಕರಿತೀವಿ ನಾವು. ನಿರ್ದಿಷ್ಟ ಶಕ್ತಿಗಳು ಎಂದರೆ ಹೂಡಿಕೆದಾರರು, ಗ್ರಾಹಕರು, ಪೈಪೋಟಿದಾರರು ಮತ್ತು ಸರಬರಾಜುದಾರರು ಪ್ರತ್ಯೇಕವಾಗಿ ಮತ್ತು ವೈಯಕ್ತಿಕವಾಗಿ ಒಂದೊಂದು ಉದ್ದಿಮೆಯ ಮೇಲೆ ದಿನನಿತ್ಯದ ಕಾರ್ಯಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುತ್ತವೆ ಅಂತಂದ್ರೆ, ಈಗ ನಿರ್ದಿಷ್ಟ ಅಂಶಗಳಂತಂದ್ರೆ ಇದು ಒಂದು ವ್ಯವಹಾರ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಂದ್ರೆ ಒಂದೇ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ಪೈಪೋಟಿದಾರರಾಗಿರ್ಬೋದು, ಗ್ರಾಹಕರಾಗಿರ್ಬೋದು, ಅದೇ ರೀತಿ ಸಪ್ಲೈಯರ್ಸ್ ಆಗಿರ್ಬೋದು, ಇವರು ಒಂದು ಉದ್ದಿಮೆಗೆ ಮಾತ್ರ ಸಂಬಂಧಪಟ್ಟಿರ್ತಾರೆ. ಅಂತಂದ್ರೆ ಈಗ ನಾನು ಲೈಫ್ ಬಾಯ್ ಸೋಪನ್ನು ರೆಡಿ ಮಾಡಿ ಮಾರ್ತಿದ್ದೇನೆ ಅಂತಂದ್ರೆ ಲೈಫ್ ಬಾಯ್ ಕಸ್ಟಮರ್ಸೇ ಬೇರೆ, ಲೈಫ್ ಬಾಯ್ಗೆ ಇರ್ತಕ್ಕಂಥ ಪೈಪೋಟಿದಾರರ ಬೇರೆ, ಅದೇ ರೀತಿ ಅದರ ಸರಬರಾಜುದಾರರ ಬೇರೆ ಆಗಿರ್ತಾರೆ, ಸಪ್ಲೈಯರ್ಸ ಬೇರೆ ಆಗಿರ್ತಾರೆ. ಹೀಗೆ ಒಂದು ವ್ಯವಹಾರ ಸಂಸ್ಥೆಯ ಮೇಲೆ ಪ್ರಭಾವ ಬೀರುವಂಥದ್ದು ಪ್ರತ್ಯೇಕವಾಗಿ ಅವರು ಪ್ರಭಾವ ಬೀರ್ತಿರ್ತಾರೆ. ಹಾಗಾಗಿ ಅವರನ್ನು ಏನಂತ ಕರೀತಾರೆ ಅಂದ್ರೆ ನಿರ್ದಿಷ್ಟ ಶಕ್ತಿಗಳಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂತಂದಾಗ ಈಗ ನಾವು 2 ಆರ್ಗನೈಸೇಷನ್ ಅದಾವೆ, ಒಂದು ನೋಕಿಯಾ ಇನ್ನೊಂದು ಸ್ಯಾಮ್ಸಂಗ್ ಅಂತ ಕಲ್ಪನೆ ಮಾಡ್ಕೊಳ್ಳೋಣ.
ಯಾಕಂದ್ರೆ ನೋಕಿಯಾ ಮತ್ತು ಸ್ಯಾಮ್ಸಂಗ್ ಎರಡು ಮೊಬೈಲನ್ನು ರೆಡಿ ಮಾಡಿ ಮಾರ್ಕೆಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ ಅಂತ ತಿಳ್ಕೊಳ್ಳೋಣ. ಕೀಪ್ಯಾಡ್ ಮೊಬೈಲ್ ಫೋನನ್ನು ರೆಡಿ ಮಾಡಿ ಮಾರ್ಕೆಟ್ಗೆ ಬಿಡ್ತಾ ಇದ್ದಾವೆ. ಈಗ ಬರ್ತಾ ಏನಾಯ್ತಂತಂದ್ರೆ ಗ್ರಾಹಕರ ಪ್ರಿಫರೆನ್ಸ್ ಚೇಂಜ್ ಆಯ್ತು. ಅವ್ರು ಇವಾಗ ಸ್ಮಾರ್ಟ್ ಫೋನ್ ಬೇಕಂತ ಬೇಡಿಕೆನ ಇಡ್ತಾ ಇದ್ದಾರೆ. ಸೊ ಇಡ್ತಾ ಇದ್ದಾರೆ ಅಂತಂದ್ರೆ ನೋಕಿಯಾ ಏನು ಮಾಡ್ತೈತಿ ಅಂತಂದ್ರೆ, ಇಲ್ಲ ನನ್ನ ಬಹಳಷ್ಟು ಕೀಪ್ಯಾಡ್ ಸೆಟ್ಗಳು ನಂದೇನು ಸೇಲ್ ಆಗಂತವು, ನಾ ಏನು ಅಪ್ಡೇಟ್ ಆಗೋದು ಬೇಡ, ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಳೋದು ಬೇಡ ಅಂತೇಳಿ ಸುಮ್ಮನಾಗಿಬಿಡುತ್ತೆ. ಬಟ್ ಸ್ಯಾಮ್ಸಂಗ್ ಏನು ಮಾಡ್ತಂತಂದ್ರೆ ಅಂತಂದ್ರೆ ಕೀಪ್ಯಾಡ್ ಸೆಟ್ಟಿಂದ ಅದು ಆ್ಯಂಡ್ರಾಯ್ಡ್ ಸೆಟ್ಟಿಗೆ ಅಂತಂದ್ರೆ ಸ್ಕ್ರೀನ್ ಟಚ್ ಮೊಬೈಲನ್ನು ರೆಡಿ ಮಾಡಿ ಮಾರ್ಕೆಟಿಗೆ ಪ್ರೊಡ್ಯೂಸ್ ಮಾಡ್ತು. ಅವಾಗ ಏನಾಯ್ತು, ಎಲ್ಲ ಗ್ರಾಹಕರು ಈಗ ನೋಕಿಯಾಗಿರ್ತಕ್ಕಂಥ ಗ್ರಾಹಕರು ಏನು ಮಾಡಿದ್ರು ಅಂದ್ರೆ ಸ್ಯಾಮ್ಸಂಗಿಗೆ ಶಿಫ್ಟ್ ಆದರು. ಯಾಕಂತಂದ್ರೆ ಅವ್ರು ಒಳ್ಳೆ ಫೀಚರ್ ಇರ್ತಕ್ಕಂಥ ಒಂದು ಒಳ್ಳೆ ಕ್ವಾಲಿಟಿ ಮೊಬೈಲನ್ನ ಪ್ರೊಡ್ಯೂಸ್ ಮಾಡಿ ಕೊಡೋಂತಾರೆ. ಎಲ್ಲರಿಗೆ ಬೇಕಾಗಿರ್ತಕ್ಕಂಥದ್ದು ಸ್ಮಾರ್ಟ್ ಫೋನ್ ಈಗಿನ ದಿನಮಾನಗಳಲ್ಲಿ. ಸೊ ಹಾಗಾಗಿ ಸ್ಮಾರ್ಟ್ ಫೋನ್ ಅಲ್ಲಿ ಸಿಗಂತತಿ ಅಂತಂದಮೇಲೆ ಎಲ್ಲರೂ ಅಲ್ಲಿ ಶಿಫ್ಟ್ ಆದರು. ನೋಕಿಯಾದ ಗ್ರಾಹಕರು ಸಹಿತ ಅಲ್ಲಿ ಶಿಫ್ಟ್ ಆದರು. ನೋಡಿದ್ರಿ, ಗ್ರಾಹಕರು ಯಾವ ರೀತಿ ಒಂದು ಕಂಪನಿಯ ಮೇಲೆ ಪ್ರಭಾವ ಬೀರಿದ್ರು. ನೋಕಿಯಾ ಕಂಪನಿಯನ್ನು ಬಿಟ್ಟು ಸ್ಯಾಮ್ಸಂಗ್ ಕಂಪ್ನಿ ಮೊಬೈಲನ್ನು ಪರ್ಚೇಸ್ ಮಾಡಲಿಕ್ಕೆ ಮುಂದಾದ್ರು. ಆವಾಗ ನೋಕಿಯಾ ಕಂಪನಿ ಸೇಲ್ಸ್ ಏನಾಯ್ತು, ರೆಡ್ಯೂಸ್ ಆಯ್ತು. ಹಾಗಾಗಿ ಇದರ ಲಾಭಾಂಶ ನೋಕಿಯಾ ಕಂಪನಿದು ಆಟೋಮೆಟಿಕ್ಕಾಗಿ ಕಡಿಮೆ ಆಯಿತು, ಸ್ಯಾಮ್ಸಂಗ್ ಕಂಪನಿಯ ಲಾಭ ಆಟೋಮೆಟಿಕ್ಕಾಗಿ ಹೆಚ್ಚಾಯಿತು. ಒಂದು ಗ್ರಾಹಕರು ನೋಕಿಯಾ ಕಂಪನಿಯ ಗ್ರಾಹಕರು ಸ್ವಿಚ್ ಆಗಿರೋದ್ರಿಂದ ನೋಕಿಯಾ ಕಂಪನಿ ಏನಾಯಿತು, ಕೊಲ್ಯಾಪ್ಸ್ ಹಾಕುವಂತ ಬಂತು. ಹೀಗೆ ಒಂದು ಆರ್ಗನೈಸೇಷನ್ ಮೇಲೆ ಪ್ರತ್ಯೇಕವಾಗಿ ಪ್ರಭಾವ ಬೀರುವಂಥ ಅಂಶಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ನಿರ್ದಿಷ್ಟ ಅಂಶಗಳು ಅಂತ ಕರಿತೀವಿ. ಇದು ನೆಕ್ಸ್ಟ್ ಬರುವಂಥದ್ದು ಸಾಮಾನ್ಯ ಶಕ್ತಿಗಳು. ಸಾಮಾನ್ಯ ಶಕ್ತಿಗಳು ಎಂದರೆ ಸಾಮಾಜಿಕ, ರಾಜಕೀಯ, ಕಾನೂನು ಮತ್ತು ತಾಂತ್ರಿಕ ಸ್ಥಿತಿಗತಿಗಳು ಎಲ್ಲ ವ್ಯವಹಾರ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರುತ್ತವೆ ಮತ್ತು ಅದೇ ರೀತಿಯಲ್ಲಿ ಈ ಶಕ್ತಿಗಳು ಪ್ರತಿ ಸಂಸ್ಥೆಯ ಮೇಲೂ ಪರೋಕ್ಷವಾಗಿ ಪ್ರಭಾವವನ್ನು ಬೀರುತ್ತವೆ. ಸಾಮಾನ್ಯ ಶಕ್ತಿಗಳ ಬಗ್ಗೆ ಹೇಳಬೇಕಾಗಿತ್ತಂತಂದ್ರೆ ಇವು ಒಂದು ಆರ್ಗನೈಸೇಷನ್ ಮೇಲೆ ಪ್ರಭಾವ ಬೀರ್ತಾವೆ, ಓಕೆ. ಅದೇ ರೀತಿ ಹಲವಾರು ಆರ್ಗನೈಸೇಷನ್ ಮೇಲೆ ಪ್ರಭಾವ ಬೀರ್ತಾವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂತಂದ್ರಾಗ, ಈಗ ರಾಜಕೀಯದಲ್ಲಿ ಏನಾದರೂ ಒಂದು ಬದಲಾವಣೆಗಳನ್ನು ತೊಂಬಂದ್ರು ಅದು ನಮ್ಮ ಒಂದು ಆರ್ಗನೈಸೇಷನ್ ಮೇಲೆ ಎಷ್ಟು ಅಫೆಕ್ಟ್ ಆಗ್ತೈತೋ ಅಥವಾ ಎಲ್ಲ ಆರ್ಗನೈಸೇಷನ್ ಮೇಲೇನೂ ಅಫೆಕ್ಟ್ ಆಗ್ತೈತೆ. ಆಬ್ವಿಯಸ್ಲಿ ಎಲ್ಲ ಆರ್ಗನೈಸೇಷನ್ ಮೇಲೇನೂ ಅಫೆಕ್ಟ್ ಆಗ್ತೈತಿ. ಯಾಕಂದ್ರೆ ರಾಜಕೀಯ ಅಂತಕ್ಕಂಥದ್ದು ಒಂದು ಸೀಮಿತವಾಗಿ ಒಂದೇ ಒಂದು ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಅದು ಒಂದು ರಾಜ್ಯಕ್ಕಾಗಿರ್ಬೋದು ಅಥವಾ ಒಂದು ದೇಶಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಅಲ್ಲಿ ಸಂಬಂಧಪಟ್ಟಿರೋದು. ರಾಜ್ಯದಲ್ಲಿ ಏನಾದರೂ ಇಂಪ್ಲಿಮೆಂಟೇಷನ್ ತೊಗೊಂಡ್ರೆ ರಾಜ್ಯಕ್ಕೆಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಆರ್ಗನೈಸೇಷನ್ ಮೇಲೆ ಎಫೆಕ್ಟ್ ಆಗ್ತೈತಿ. ಅದೇ ರೀತಿ ಸೆಂಟ್ರಲ್ನಲ್ಲಿ ಯಾವುದಾದ್ರೂ ಒಂದು ರಾಜಕೀಯದಲ್ಲಿ ಬದಲಾವಣೆ ಆಗೈತಿ ಅಂತಂದಾಗ ಅದು ಸಹಿತ ಏನಾಗ್ತೈತಿ, ಅಲ್ಲಿರ್ತಕ್ಕಂಥ ಪ್ರತಿ ಎಲ್ಲ ಆರ್ಗನೈಸೇಷನ್ ಮೇಲೂ ಪ್ರಭಾವವನ್ನು ಬೀರ್ತೈತಿ. ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂತಕ್ಕಂಥ ಸಂದರ್ಭದಲ್ಲಿ, ಈಗ ನೋಟ್ ಬ್ಯಾನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಯ್ತಂದ್ರೆ ಎಲ್ಲ ಬಿಸ್ನೆಸ್ಗಳು ಸ್ವಲ್ಪ ಡೌನ್ ಅದು. ಯಾಕಂತಂದ್ರೆ ಎಲ್ಲರಿಗೂ ಒಂದು ಭಯ ಇತ್ತು. ನೋಟ್ ಬ್ಯಾನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ತಮ್ಮ ನೋಟನ್ನು ಬ್ಯಾಂಕ್ನಲ್ಲಿ ಇಟ್ಟು ಅದನ್ನ ಏನು ಮಾಡಬೇಕಾಗಿತ್ತು, ಎಕ್ಸ್ಚೇಂಜ್ ಮಾಡ್ಕೋಬೇಕಾಗಿತ್ತು. 1000 ರೂಪಾಯಿ ಮತ್ತು 500 ರೂಪಾಯಿ ನೋಟುಗಳನ್ನು ಬ್ಯಾನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಗ್ರಾಹಕರು ಮುಂದಾದ್ರು. ಅಂಥ ಸಂದರ್ಭದಲ್ಲಿ ಬಿಸ್ನೆಸ್ನವ್ರ ಕಡೆ ಬಹಳಷ್ಟು ಏನಾಗಿರಲಿಲ್ಲ, ಹಣ ಹರಿದು ಬರಲಿಲ್ಲ. ಆ ಎಲ್ಲ ಹಣ ಏನಾಯ್ತು, ಬ್ಯಾಂಕ್ನವ್ರ ಕಡೆ ಹೋಯ್ತು. ಅಂಥ ಸಂದರ್ಭದಲ್ಲಿ ಏನಾಯ್ತಂದ್ರೆ ಪ್ರತಿಯೊಂದು ಆರ್ಗನೈಸೇಷನಿಗೂ ನೋಟ್ ಬ್ಯಾನ್ ಆಗಿರ್ತಕ್ಕಂಥದ್ದು ಅಫೆಕ್ಟ್ ಆಗೈತಿ. ಸೊ ಹೀಗೆ ಒಂದು ತಾಂತ್ರಿಕತೆಯಲ್ಲಿ ಏನಾದರೂ ತಾಂತ್ರಿಕತೆಯಲ್ಲಿ ಏನಾದರೂ ಬದಲಾವಣೆ ಆಗೈತಿ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಇವಾಗ AI ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ಮಷಿನ್ಗಳನ್ನು ಯೂಸ್ ಮಾಡಿಕೊಂಡು ಹೆಚ್ಚಿನ ಪ್ರೊಡಕ್ಷನನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳಾರದೆ ನಮ್ಮ ಹಳೆಯ ರೀತಿ ಟ್ರೆಡಿಷ್ನಲ್ ರೂಪದಲ್ಲೇ ಸಹಿತ ನಾವು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತೀವಿ ಅಂತಂದರೆ ಈಗಿನ ದಿನಮಾನಗಳಲ್ಲಿ ಅದು ಅಸಾಧ್ಯವಾಗಿರ್ತಕ್ಕಂಥ ಮಾತು. ನಾವು ಇವಾಗಿನ ಜನ್ರೇಷನ್ಗೆ ತಕ್ಕ ಹಾಗೆ ನಾವು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಉತ್ಪಾದನೆ ಮಾಡಲೇಬೇಕು. ಅದನ್ನು ಪ್ರೊಡ್ಯೂಸ್ ಮಾಡಿ ಹೆಚ್ಚಿನ ಪ್ರಮಾಣದ ಲಾಭವನ್ನು ಗಳಿಸಲೇಬೇಕು. ಯಾಕಂದ್ರೆ ಹಲವಾರು ಕಾಂಪಿಟೇಟರ್ಸ್ ಇರೋದ್ರಿಂದ ಅವರಿಗಿಂತ ನಾವೇನು ಮಾಡಬೇಕು, ಪ್ರಾಫಿಟನ್ನು ಹೆಚ್ಚಿಗೆ ಅರ್ನ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನೆಲ್ಲ ಬ್ರೇಕ್ ಮಾಡಿ ನಾವು ಹೊಸ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ಕೊಳ್ಳೇಬೇಕು. ಸೊ ಇವೆಲ್ಲ ಅಂಶಗಳು ಏನಾಗ್ತಾವೆ ಅಂತಂದ್ರೆ ಪ್ರತಿಯೊಂದು ಆರ್ಗನೈಸೇಷನ್ಗೂ ಸಹಿತ ಅಫೆಕ್ಟ್ ಆಗೇ ಆಗ್ತಾವ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು ಪರಸ್ಪರ ಸಂಬಂಧ, ಇಂಟರ್ ರಿಲೇಟೆಡ್ನೆಸ್ ಅಂತ ಕರಿತೀವಿ. ವ್ಯವಹಾರ ಪರಿಸರದ ವಿವಿಧ ಅಂಶಗಳು ಅಥವಾ ಭಾಗಗಳು ನಿಕಟವಾದ ಅಂತರ್ ಸಂಬಂಧವನ್ನು ಹೊಂದಿವೆ. ಪರಸ್ಪರ ಸಂಬಂಧ ಅಂತಂದ್ರೆ ಇವಾಗ
ಹಲವಾರು ಆರ್ಗನೈಸೇಷನ್ಗಳು ಇರೋದ್ರಿಂದ ಅವೆಲ್ಲವೂ ಸಹಿತ ಪ್ರತಿಯೊಂದು ಒಂದಕ್ಕೊಂದು ಏನಾಗ್ಯಾವ ಅಂದ್ರೆ ಇಂಟರ್ ಡಿಪೆಂಡೆಂಟ್ ಆಗ್ಯಾವ. ಯಾಕಂತಂದ್ರೆ ಇವಾಗ ನಮ್ಮ ಪೈಪೋಟಿದಾರರು ಯಾರಾದರೂ ಅತಿ ಕಡಿಮೆ ಬೆಲೆಗೆ ಏನು ಮಾಡಂತಾರ ವಸ್ತುಗಳನ್ನು ಉತ್ಪಾದನೆ ಮಾಡಿ ಪ್ರೊಡ್ಯೂಸ್ ಮಾಡಂತಾರ ಅಂತಂದ್ರೆ ನಮ್ಮ ಗ್ರಾಹಕರು ಸಹಿತ ಏನಾಗ್ತಾರೆ ಶಿಫ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅವರ ಪ್ರಾಡಕ್ಟ್ ನಾವು ಸಿಮಿಲರ್ ಆಗಿರ್ತಕ್ಕಂಥ ಪ್ರಾಡಕ್ಟನ್ನು ರೆಡಿ ಮಾಡಿ ಮಾರ್ತಾ ಇದ್ದೀವಿ, ಅವರು ಸಹಿತ ಅದೇ ರೀತಿಯಾಗಿರ್ತಕ್ಕಂಥ ಸಿಮಿಲರ್ ಆಗಿರ್ತಕ್ಕಂಥ ಪ್ರಾಡಕ್ಟನ್ನು ರೆಡಿ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಬಟ್ ನಮ್ಗಿಂತ ಪ್ರೈಸನ್ನು ಕಡಿಮೆ ಇಟ್ಟಿದ್ದಾರೆ ಅಂತಂದ್ರೆ ಎಲ್ಲರೂ ಸಹಿತ ಏನು ಮಾಡ್ತಾರೆ ಅಂತಂದ್ರೆ ಅವರು ನಮ್ಮ ಪ್ರಾಡಕ್ಟನ್ನು ಬಿಟ್ಟು ಅವ್ರ ಪ್ರಾಡಕ್ಟನ್ನು ತಗೊಳ್ಳಿಕ್ಕೆ ಮುಂದಾಗ್ಬೋದು. ಈ ರೀತಿಯಾಗಿ ಒಂದು ಆರ್ಗನೈಸೇಷನ್ ಇನ್ನೊಂದು ಆರ್ಗನೈಸೇಷನ್ ಮೇಲೂ ಸಹಿತ ಡಿಪೆಂಡ್ ಆಗೈತಿ. ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ಹೇಳ್ಬೇಕಂತಂದ್ರೆ ಹೆಚ್ಚಾಗಿರುವ ಜನರ ಜೀವಿತಾವಧಿ ಮತ್ತು ಹೆಚ್ಚಾಗಿರುವ ಆರೋಗ್ಯ ಕಾಳಜಿ ಜಾಗೃತಿ ಇವು ಆರೋಗ್ಯ ಸಂಬಂಧಿ ಉತ್ಪನ್ನಗಳು ಮತ್ತು ಸೇವೆಗಳಾದ ಕೊಬ್ಬು ರಹಿತ ಅಡುಗೆ ಎಣ್ಣೆ ಹಾಗೂ ಆರೋಗ್ಯಧಾಮಗಳ ಬೇಡಿಕೆಯನ್ನು ಹೆಚ್ಚಿಸಿವೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವಾಗ ಏನೈತಿ ಇದು ಹೆಚ್ಚಾಗಿರುವ ಜನರ ಜೀವಿತಾವಧಿ ಇದೇನಂತಂದ್ರೆ ಒಂದು ಸಾಮಾಜಿಕ ಅಂಶ ಇದು. ಇನ್ನು ವ್ಯವಹಾರ ಪರಿಸರದಲ್ಲಿರ್ತಕ್ಕಂಥ ಒಂದು ಸಾಮಾಜಿಕ ಅಂಶ ಇದು. ಜನರ ಜೀವಿತಾವಧಿ ಹೆಚ್ಚಾಗಿರೋದ್ರಿಂದ ಅವ್ರು ಏನು ಮಾಡಂತಾರ ಜನರ ಜೀವಿತಾವಧಿ ಹೆಚ್ಚಾಗೈತಿ ಅಂತಂದ್ರೆ ಅವರ ಆರೋಗ್ಯ ಕಾಳಜಿನೂ ಹೆಚ್ಚಾಗೈತಿ, ಅವರ ಆರೋಗ್ಯ ಕಾಳಜಿ ಜಾಗೃತವಾಗೈತಿ ಅಂತ ನಾವು ತಿಳ್ಕೊಳ್ಬೇಕು. ಅದೇ ರೀತಿ ಅವರ ಆರೋಗ್ಯ ಕಾಳಜಿ ಜಾಸ್ತಿ ಆದಾಗ ಏನು ಮಾಡ್ತಾರಂತಂದ್ರೆ ಇವರು ಆರೋಗ್ಯ ಸಂಬಂಧಿ ಉತ್ಪನ್ನಗಳೇನಿರ್ತಾವ ಅವುಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಅದೇ ರೀತಿ ಅಡುಗೆ ಎಣ್ಣೆಯಲ್ಲಿ ಕೊಬ್ಬು ರಹಿತವಾಗಿರ್ತಕ್ಕಂಥ ಅಡುಗೆ ಎಣ್ಣೆಯನ್ನು ಇವ್ರು ಏನು ಮಾಡ್ತಾರೆ ಪ್ರಿಫರ್ ಮಾಡ್ತಾರೆ. ಸೊ ಅದೇ ರೀತಿ ಆರೋಗ್ಯ ಧಾಮಗಳಂತಂದ್ರೆ ಯೋಗ ಅಭ್ಯಾಸಗಳನ್ನು ಹೇಳ್ಕೊಡೋದಾಗಿರ್ಬೋದು, ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ಆರೋಗ್ಯ ಧಾಮಗಳಾಗಿರ್ಬೋದು. ಇವುಗಳ ಬೇಡಿಕೆ ಏನಾಗೈತಿ ದಿನಮಾನಗಳಲ್ಲಿ ಹೆಚ್ಚಿಗೆ ಆಗೈತಿ. ಆರೋಗ್ಯ ಧಾಮಗಳ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಏನಾಗೈತಿ ಆರೋಗ್ಯ ಧಾಮಗಳ ಸೃಷ್ಟಿ ಜಾಸ್ತಿ ಆಗೈತಿ. ಸೊ ಅವರ ಬಿಸ್ನೆಸ್ ಏನಾಗ್ತೈತಿ ಡೆವಲಪ್ ಆಗ್ತೈತಿ. ಇಲ್ಲಿ ನೋಡಿ ಸಾಮಾಜಿಕ ಅಂಶ ಯಾವ ರೀತಿಯಾಗಿ ಪ್ರಭಾವ ಬೀರಾಕುಂತೈತಿ ಒಂದು ಬಿಸ್ನೆಸ್ಸಿನ ಮೇಲೆ, ಸಾಮಾಜಿಕವಾಗಿರುವಂಥ ಅಂಶಗಳು ಯಾವ ರೀತಿ ಪ್ರಭಾವ ಬೀರ್ತಾವೆ ಬಿಸ್ನೆಸ್ ಮೇಲೆ ಅನ್ನೋದಕ್ಕೆ ಇದೊಂದು ಗುಡ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದೇ ರೀತಿ ಜನರು ಹೆಲ್ದಿಯಾಗಿರ್ಬೇಕಂತಂದಾಗ ಹೆಲ್ದಿಯಾಗಿರ್ತಕ್ಕಂಥ ಫುಡ್ಡನ್ನು ಪ್ರಿಫರ್ ಮಾಡ್ತಾರೆ. ಹೆಲ್ದಿಯಾಗಿರ್ತಕ್ಕಂಥ ಫ್ರೆಶ್ ಆಗಿರ್ತಕ್ಕಂಥ ವೆಜಿಟೇಬಲ್ಸ್, ಫ್ರೂಟ್ಸ್ ಇವುಗಳನ್ನು ಏನು ಮಾಡ್ತಾರೆ ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಇವುಗಳನ್ನು ಜಾಸ್ತಿ ಪರ್ಚೇಸ್ ಮಾಡೋದ್ರಿಂದ ಏನಾಗ್ತೈತಿ ಅಗ್ರಿಕಲ್ಚರ್ ಏನಾಗ್ತೈತಿ ಸ್ವಲ್ಪ ಬಿಸ್ನೆಸ್ಸು ಡೆವಲಪ್ ಆಗ್ತೈತಿ. ಅದೇ ರೀತಿ ಜಿಮ್ಗಳಾಗಿರ್ಬೋದು, ಎಲ್ಲರೂ ಹೆಲ್ದಿಯಾಗಿ ಫಿಟ್ ಆಗಿರ್ಬೇಕಂತ ಹೇಳಿ ಜಿಮ್ಗೆ ಹೋಗ್ತಾರೆ. ಆ ಜಿಮ್ ಅಂತಕ್ಕಂಥದ್ದು ಒಂದು ಬಿಸ್ನೆಸ್ಸೇ. ಎಲ್ಲರೂ ಜಿಮ್ಗೆ ಹೋಗೋದ್ರಿಂದ ಅಲ್ಲೇನು ನಮಗೆ ಫ್ರೀಯಾಗಿ ಟ್ರೈನ್ ಮಾಡ್ತಾರೆ ಇಲ್ಲ, ನಮ್ಮಿಂದ ನಮ್ಗೆ ಫೀಯನ್ನು ಚಾರ್ಜ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಜಿಮ್ ಬಿಸ್ನೆಸ್ ಅಂತಕ್ಕಂಥದ್ದು ಒಂದು ಏನಾಯ್ತು ಅಲ್ಲಿ ಡೆವಲಪ್ ಆಯ್ತು. ಹೀಗೆ ಒಂದು ಅಂಶ ಇನ್ನೊಂದು ಅಂಶದ ಮೇಲೆ ಒಂದು ವ್ಯವಹಾರ ಪರಿಸರದಲ್ಲಿರ್ತಕ್ಕಂಥ ಅಂಶಗಳು ಅಂದರೆ ವ್ಯವಹಾರ ಪರಿಸರದಲ್ಲಿರ್ತಕ್ಕಂಥ ಹಲವಾರು ಅಂಶಗಳು ಒಂದು ವ್ಯವಹಾರದ ಮೇಲೆ ಆರ್ಗನೈಸೇಷನ್ ಮೇಲೆ ಪ್ರಭಾವವನ್ನು ಬೀರ್ತಾವೆ. ಅದು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು, ಬಟ್ ಅವು ವ್ಯವಹಾರದ ಮೇಲೆ ಪ್ರಭಾವವನ್ನು ಬೀರ್ತಾವೆ. ಇದು ಪರಸ್ಪರ ಸಂಬಂಧ ಹೊಂದೇವ ಅಂತಕ್ಕಂಥದ್ದನ್ನು ತಿಳಿಸ್ತೈತಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಚಲನಶೀಲ ಸ್ವರೂಪ, ಡೈನಾಮಿಕ್ ನೇಚರ್ ಅಂತ ಕರಿತೀವಿ. ತಾಂತ್ರಿಕ ಸುಧಾರಣೆ, ಬಳಕೆದಾರರ ಆದ್ಯತೆಯಲ್ಲಿಯ ಬದಲಾವಣೆ ಅಥವಾ ಮಾರುಕಟ್ಟೆಯಲ್ಲಿ ಹೊಸ ಪೈಪೋಟಿಯ ಪ್ರವೇಶ ಇವು ಬದಲಾಗುತ್ತಲೇ ಇರುವುದರಿಂದ ವ್ಯವಹಾರ ಪರಿಸರ ಚಲನಶೀಲವಾಗೈತಿ ಅಂತ ಹೇಳ್ಬೋದು. ಅಂತಂದ್ರೆ ಚಲನಶೀಲವಾಗೈತಿ, ಡೈನಾಮಿಕ್ ಆಗೈತಿ ಅಂತಕ್ಕಂಥದ್ದು ಯಾಕೆ ಕರಿತೀವಿ ಅಂತಂದ್ರೆ ಇಲ್ಲಿ ವ್ಯವಹಾರ ಪರಿಸರ ಕಂಟಿನ್ಯೂಸ್ ಆಗಿ ಚೇಂಜಸ್ ಆಗ್ತಾನೆ ಇರ್ತತಿ. ಕಂಟಿನ್ಯೂಸ್ ಆಗಿ ಚೇಂಜಸ್ ಆಗಾಕುಂತತಿ ಅಂತಂದ್ರೆ ಏನು ಮಾಡ್ಬೇಕು, ಆರ್ಗನೈಸೇಷನ್ ಸಹಿತ ಅದನ್ನು ಅಡಾಪ್ಟ್ ಮಾಡಿಕೊಂಡು ಮುಂದುವರಿಬೇಕು. ಇಲ್ಲಕ್ಕಂದ್ರೆ ಆರ್ಗನೈಸೇಷನ್ ಅಲ್ಲಿಗೆ ಸ್ಟಾಪ್ ಆಗುವಂಥ ಚಾನ್ಸಸ್ ಇರ್ತತಿ. ಯಾವಾಗ ಒಂದು ಪರಿಸರದಲ್ಲಿ ಆಗುವಂತಹ ಬದಲಾವಣೆಗೆ ನಾವು ಹೊಂದ್ಕೊಂಡು ಜೀವನವನ್ನು ನಡೆಸ್ಬೇಕು. ಓಕೆ, ನಡೆಸ್ಲಿಕ್ಕಂತಂದ್ರೆ ಏನಾಗ್ತತಿ, ನಾವು ಇದ್ದಲ್ಲೇ ಇರ್ತೀವಿ ಅಂತಂದಾಗ ನಮ್ಮಲ್ಲಿ ಯಾವುದೇ ರೀತಿ ಬೆಳವಣಿಗೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಆರ್ಗನೈಸೇಷನ್ನು ಸಹಿತ ವ್ಯವಹಾರ ಪರಿಸರದಲ್ಲಿ ಆಗುವಂತಹ ಒಂದು ಚೇಂಜಸ್ಸನ್ನು ಅಡಾಪ್ಟ್ ಮಾಡಿಕೊಂಡಾಗ ಮಾತ್ರ ಆ ಒಂದು ಆರ್ಗನೈಸೇಷನ್ ಬೆಳೆದು ಏನಾಗ್ತೈತಿ ಉನ್ನತ ಮಟ್ಟದಲ್ಲಿ ಇರ್ತತಿ. ಅದು ಪರಿಸರದಲ್ಲಿ ಆಗುವಂಥ ಒಂದು ವ್ಯವಹಾರ ಪರಿಸರದಲ್ಲಿ ಆಗುವಂಥ ಬದಲಾವಣೆಗಳನ್ನು ಏನಾದರೂ ತಿರಸ್ಕರಿಸಿದ್ರೆ ಆ ಒಂದು ಆರ್ಗನೈಸೇಷನ್ ಬೆಳವಣಿಗೆಯನ್ನು ಹೊಂದುವುದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಇವಾಗಿನ ಟ್ರೆಂಡ್ಗೆ ತಕ್ಕ ಹಾಗೆ ಎಲ್ಲರೂ ಎಂಥ ಬಟ್ಟೆಗಳನ್ನು ಯೂಸ್ ಮಾಡ್ತಿದ್ದೀವಿ ಅಂತಂದ್ರೆ ಮಾಡರ್ನ್ ಬಟ್ಟೆಗಳನ್ನು ಎಲ್ಲ ಯೂಸ್ ಮಾಡ್ತಿದ್ದೀವಿ. ಕ್ರ್ಯಾಕ್ ಜೀನ್ಸ್ ಆಗಿರ್ಬೋದು, ಟಿ ಶರ್ಟ್ಸ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ನಾವು ಮಾಡರ್ನ್ ರೀತಿಯಾಗಿರ್ತಕ್ಕಂಥ ಬಟ್ಟೆಯನ್ನು ಯೂಸ್ ಮಾಡ್ತಿದ್ದೇವೆ. ಸೊ ಹಾಗಾಗಿ ನಾವು ಕುರ್ತಾ ಪೈಜಾಮ್ ಈ ರೀತಿಯಾಗಿರ್ತಕ್ಕಂಥ ಬಟ್ಟೆಗಳನ್ನು
ನಾವು ಅದೇ ರೀತಿಯಾಗಿರ್ತಕ್ಕಂಥ ಬಟ್ಟೆಗಳನ್ನ ತಯಾರು ಮಾಡ್ಕೊಂತ ಬಂದಿದ್ವಿ. ಈಗೂ ಸಹಿತ ಅದೇ ರೀತಿಯಾಗಿರ್ತಕ್ಕಂಥ ಬಟ್ಟೆಗಳನ್ನ ತಯಾರು ಮಾಡ್ತೀನಿ, ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂತಂದಾಗ ಆ ಒಂದು ಆರ್ಗನೈಸೇಷನ್ ಡೆವಲಪ್ ಆಗುತ್ತಾ? ನೋ, ಆರ್ಗನೈಸೇಷನ್ ಡೆವಲಪ್ ಆಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಹೊಸ ಹೊಸ ಪೈಪೋಟಿ ದಿನದಿಂದ ದಿನಕ್ಕೆ ಮಾರ್ಕೆಟ್ ಅನ್ನೋದು ಚೇಂಜಸ್ ಆಗ್ತಾನೆ ಇರ್ತೈತಿ. ಹೊಸ ಒಂದು ಪ್ರಾಡಕ್ಟ್‌ಗಳು ದಿನಾ ಮಾರ್ಕೆಟ್‌ಗೆ ಇಂಟ್ರೊಡ್ಯೂಸ್ ಆಗ್ತಾನೆ ಇರ್ತಾವ. ಸೊ ಹಾಗಾಗಿ ಗ್ರಾಹಕರ ಗಮನ ಯಾವ ಕಡೆ ಇರ್ತೈತೆ ಅಂತಂದ್ರೆ ಹೊಸ ವಸ್ತುಗಳು, ಯೂನಿಕ್ ಪ್ರಾಡಕ್ಟ್‌ಗಳ ಕಡೆನ ಅವರ ಗಮನ ಇರ್ತೈತಿ. ಯೂನಿಕ್ ಕಲರ್ ಆಗಿರ್ಬೋದು. ಯಾಕಂದ್ರೆ ಗ್ರಾಹಕರ ಟೇಸ್ಟ್, ಪ್ರಿಫರೆನ್ಸ್, ಚಾಯ್ಸ್ ದಿನದಿಂದ ದಿನಕ್ಕೆ ಚೇಂಜಸ್ ಆಗ್ತಾನೆ ಇರೋದ್ರಿಂದ ಒಂದು ವ್ಯವಹಾರವೂ ಸಹಿತ ಅವುಗಳನ್ನ ಅಬ್ಸರ್ವ್ ಮಾಡಿ ಅವುಗಳನ್ನ ಅಡಾಪ್ಟ್ ಮಾಡ್ಕೊಂಡಾಗ ಆ ಒಂದು ಆರ್ಗನೈಸೇಷನ್ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದತಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಅನಿಶ್ಚಿತತೆ, ಅನ್ಸರ್ಟನಿಟಿ ಅಂತ ಕರಿತೀವಿ. ವ್ಯವಹಾರ ಪರಿಸರವು ಅನಿಶ್ಚಿತವಾಗಿದೆ, ಏಕೆಂದರೆ ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಊಹಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ ಒಂದು ತನ್ನ ಉತ್ಪನ್ನಗಳ ಬೇಡಿಕೆಯಲ್ಲಿ ಸ್ವಲ್ಪ ಇದು ಮಿಸ್ಟೇಕ್ ಆಗಿದೆ. ಉದಾಹರಣೆಗೆ ಒಂದು ಸಂಸ್ಥೆ ತನ್ನ ಉತ್ಪನ್ನಗಳ ಬೇಡಿಕೆಯಲ್ಲಿನ ಬದಲಾವಣೆಯನ್ನ ಊಹಿಸಲು ಸಾಧ್ಯವಿಲ್ಲ. ಅದೇ ರೀತಿ ಮಾಹಿತಿ ತಂತ್ರಜ್ಞಾನ ಮತ್ತು ಫ್ಯಾಷನ್ ಉದ್ಯಮದಲ್ಲಿಯ ಬದಲಾವಣೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ ಭವಿಷ್ಯ ಅಂತಕ್ಕಂಥದ್ದು ಅನ್ಸರ್ಟನ್ ಆಗೈತಿ, ಅನಿಶ್ಚಿತವಾಗೈತಿ ಅಂತ ಕರಿತೇವೆ ನಾವು. ವ್ಯವಹಾರವು ಸಹಿತ ಏನಾಗೈತಿ, ಅನ್ಸರ್ಟನಿಟಿಯನ್ನ ಹೊಂದಿರ್ತೈತಿ. ಯಾಕಂತಂದ್ರೆ ಭವಿಷ್ಯದಲ್ಲಿ ಏನಾಗ್ತತಿ ಅಂತ ಇವಾಗಲೇ ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಭವಿಷ್ಯದಲ್ಲಿ ಆಗುವ ಬದಲಾವಣೆಗಳನ್ನ ಏನ್ ಮಾಡ್ಬೇಕು, ನಾವು ಇವಾಗಲೇ ಊಹಿಸಿಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಾವೇನ್ ಮಾಡ್ಬೇಕು, ಪ್ರಿಪೇರ್ ಆಗೋಲ್ಲ. ಕೆಲವೊಂದಿಷ್ಟು ಅಂಶಗಳನ್ನ ಊಹಿಸಬಹುದು, ಬಟ್ ಹೀಗೆ ಆಗುತ್ತಾ ಅಂತಕ್ಕದನ್ನ ಊಹಿಸೋದಕ್ಕಾಗಲ್ಲ. ಹೀಗಾಗಬಹುದು ಅಂತ ಹೇಳ್ಬಹುದು, ಹೀಗೆ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಭವಿಷ್ಯ ಅಂತಕ್ಕಂಥದ್ದು ವ್ಯವಹಾರ ಪರಿಸರದಲ್ಲಿ ಅನಿಶ್ಚಿತವಾಗಿರುವುದರಿಂದ ಭವಿಷ್ಯದಲ್ಲಿ ಏನಾಗ್ತೈತಿ ಅಂತ ನಮ್ಗೆ ಹೇಳಿಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಒಂದು ವ್ಯವಹಾರ ಸಂಸ್ಥೆ ತನ್ನ ಉತ್ಪನ್ನಗಳ ಬೇಡಿಕೆಯಲ್ಲಿಯ ಬದಲಾವಣೆಯನ್ನ ಊಹಿಸಲು ಸಾಧ್ಯವಾಗುವುದಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಮ್ಮ ವಸ್ತುವಿಗೆ ಬೇಡಿಕೆ ಇರ್ತತಿ ಇಲ್ಲ ಅಂತಕ್ಕಂಥದ್ದನ್ನ ಇವಾಗಲೇ ಹೇಳಿಕೆ ಸಾಧ್ಯವಾಗುವುದಿಲ್ಲ. ಯಾಕಂತಂದ್ರೆ ಮುಂದಿನ ದಿನಮಾನ, ಇವಾಗ ನಮ್ಮ ಒಂದು ಪ್ರಾಡಕ್ಟಿಗೆ ಬೇಡಿಕೆ ಐತಿ, ಓಕೆ, ನಾವು ಅದನ್ನ ಸೆಲ್ ಮಾಡಿ ಮಾರಾಟ ಮಾಡಿ ಅದರಿಂದ ಒಳ್ಳೆ ಲಾಭವನ್ನ ಗಳಿಸ್ತಾ ಇದ್ದೀವಿ. ಬಟ್ ಮುಂದಿನ ದಿನಮಾನಗಳಲ್ಲಿ ಆ ಒಂದು ಪ್ರಾಡಕ್ಟಿಗೆ ಲಾಭ ಇರ್ತತಿ ಇಲ್ಲ ಅನ್ನೋದನ್ನ ಹೇಳೋಕ್ಕಾಗೋದಿಲ್ಲ. ಯಾಕಂತಂದ್ರೆ ಆ ಒಂದು ಪ್ರಾಡಕ್ಟ್ ಮುಂದಿನ ದಿನಮಾನಗಳಲ್ಲಿ ಹಲವಾರು ಕಾಂಪಿಟೇಟರ್ಸ್ ಬರೋದ್ರಿಂದ ಅವರು ಬೇರೆ ಬೇರೆ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಅವುಗಳನ್ನು ಡಿಫ್ರೆಂಟ್ ಆಗಿ ತಯಾರಿಸಬಹುದು. ಸೊ ಹಾಗಾಗಿ ನಾವು ಸಹಿತ ಮುಂದಿನ ದಿನಮಾನಗಳಲ್ಲಿ ಆಗದನ್ನು ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಬಟ್ ಅವುಗಳ ಬಗ್ಗೆ ಅವೇರ್ನೆಸ್ ಇಟ್ಟುಕೊಂಡು ಹೊಸ ಟೆಕ್ನಾಲಜಿಗಳನ್ನು ಅಳವಡಿಸಿಕೊಂಡಾಗ ನಾವು ಸಹಿತ ಮುಂದಿನ ದಿನಮಾನಗಳಲ್ಲಿಯ ಕೆಲವೊಂದಿಷ್ಟು ಅಡೆತಡೆಗಳನ್ನು ತಡೆಗಟ್ಟಬಹುದು ಅಂತ ಹೇಳ್ಬೋದು. ಸೊ ಹಾಗಾಗಿ ವ್ಯವಹಾರ ಪರಿಸರ ಅಂತಕ್ಕಂಥದ್ದು ಒಂದು ಅನಿಶ್ಚಿತವಾಗೈತಿ ಅಂತ ಹೇಳ್ಬೋದು. ಇಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾವೋ ಅವುಗಳನ್ನು ಅಡಾಪ್ಟ್ ಮಾಡಿಕೊಂಡು ನಾವು ಮುಂದೆ ಸಾಗಬೇಕು. ಓಕೆ, ಆಗ್ಲೇ ಹೇಳಿದ ಹಾಗೆ ಇವಾಗ ಎಲ್ಲರ ಮನೆ, ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಮೊದಲೆಲ್ಲ ನಾವೇನು ಮಾಡ್ತಿದ್ವಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯನ್ನು ಯೂಸ್ ಮಾಡ್ತಾ ಇದ್ವಿ. ಬಟ್ ಅದಾದಮೇಲೆ ಕಲರ್ ಟಿವಿಯನ್ನು ಯೂಸ್ ಮಾಡಕ್ಕೆ ಕುಂತೀವಿ. ಇವಾಗ ನಾವು ಫ್ಲ್ಯಾಟ್ ಆಗಿರ್ತಕ್ಕಂಥ ಟಿವಿಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ತಂತ್ರಜ್ಞಾನದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು, ಮಾಹಿತಿ ತಂತ್ರಜ್ಞಾನದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು, ಅದನ್ನು ಯಾವ ರೀತಿಯಾಗಿ ಅಡಾಪ್ಟ್ ಮಾಡಿಕೊಂಡು ಆರ್ಗನೈಸೇಷನ್ಸ್ಗಳು ಸೊ ಅಡಾಪ್ಟ್ ಮಾಡ್ಕೊತ ಬಂದ ಹಾಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಉತ್ಪನ್ನ ಉದ್ಭವ ಆಯಿತು. ಸೊ ಅವುಗಳನ್ನು ಏನು ಮಾಡ್ಬೇಕಂತಂದ್ರೆ ಸೂಕ್ಷ್ಮವಾಗಿ ಗಮನಿಸಿ ಪ್ರತಿಯೊಂದು ಆರ್ಗನೈಸೇಷನ್ನ ಮಾಹಿತಿ ತಂತ್ರಜ್ಞಾನ ಆಗುವ ಬದಲಾವಣೆಗಳನ್ನು, ಅದೇ ರೀತಿ ಫ್ಯಾಷನ್ ಉದ್ಯಮದಲ್ಲಿ ಆಗುವಂಥ ಬದಲಾವಣೆಗಳನ್ನು ಅಡಾಪ್ಟ್ ಮಾಡಿಕೊಂಡಾಗ ಮಾತ್ರ ಅವು ಒಂದು ಒಳ್ಳೆ ಪ್ರಾಡಕ್ಟನ್ನು ನೀಡಲಿಕ್ಕೆ ಜನರಿಗೆ ಸಹಾಯವಾಗ್ತದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು ಸಂಕೀರ್ಣತೆ ಅಂತ ಕರಿತೀವಿ ನಾವು, ಕಾಂಪ್ಲೆಕ್ಸಿಟಿ ಅಂತ ಕರಿತೀವಿ. ಪರಿಸರ ಹೆಚ್ಚು ಸಂಕೀರ್ಣವಾಗಿದ್ದು ಸಣ್ಣ ಸಣ್ಣ ಭಾಗಗಳಾಗಿ ಅರ್ಥೈಸಿಕೊಳ್ಳುವುದು ಸುಲಭವಾಗುತ್ತದೆ, ಆದರೆ ಸಮಗ್ರ ಪರಿಸರವನ್ನು ಅರ್ಥೈಸಿಕೊಳ್ಳುವುದು ಕಷ್ಟಕರವಾಗೈತಿ ಅಂತ ಹೇಳ್ಬೋದು. ಈ ಒಂದು ವ್ಯವಹಾರ ಪರಿಸರದಲ್ಲಿ ಹಲವಾರು ಅಂಶಗಳು ಅಡಕವಾಗಿರುವುದರಿಂದ ನಾವು ಎಲ್ಲ ಅಂಶಗಳನ್ನು ಒಟ್ಟಿಗೆ ಅಧ್ಯಯನ ಮಾಡಿ ತಿಳ್ಕೊಳ್ತೇವೆ ಅನ್ನೋದು ಅಸಾಧ್ಯವಾಗಿರ್ತಕ್ಕಂಥ ಮಾತು. ಪ್ರತಿಯೊಂದು ಅಂಶವನ್ನು ನಾವು ಸಣ್ಣ ಸಣ್ಣ ಭಾಗಗಳಾಗಿ ಅಧ್ಯಯನ ಮಾಡಿದಾಗ ಒಂದು ವ್ಯವಹಾರ ಪರಿಸರದ ಇದೊಂದು ವ್ಯವಹಾರ ಪರಿಸರ ಸಮಗ್ರವಾಗಿರ್ತಕ್ಕಂಥ ಅಂಶ. ಇದನ್ನು ನಾವು ಸಣ್ಣ ಸಣ್ಣ ಭಾಗಗಳಾಗಿ ಅರ್ಥೈಸಿಕೊಂಡಾಗ ಮಾತ್ರ ಅರ್ಥವಾಗುವಂಥದ್ದು. ಅದನ್ನು ಬಿಟ್ಟು ನಾವೆಲ್ಲ ಪರಿಸರವನ್ನು ಒಮ್ಮೆಗೆ ಅರ್ಥ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಅಸಾಧ್ಯವಾಗಿರ್ತಕ್ಕಂಥ ಮಾತು. ಈಗ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕೀಯದನ್ನು ನಾವೇನು ಮಾಡ್ಬೇಕು, ಕಂಪ್ಲೀಟಾಗಿ ಸೈಡ್ ಇಡಬೇಕಾಗ್ತೈತಿ. ಅದೇ ರೀತಿ ಆರ್ಥಿಕವಾಗಿ ಇಲ್ಲಿ ಆರ್ಥಿಕ ಅಂಶ ಆಗಿರ್ಬೋದು, ಆಮೇಲೆ
ಕಾನೂನಿನ ಅಂಶಗಳಾಗಿರಬಹುದು, ಅದೇ ರೀತಿ ಇನ್ನು ಗ್ರಾಹಕರಾಗಿರ್ಬೋದು, ಪೈಪೋಟಿದಾರರಾಗಿರ್ಬೋದು, ಇವರನ್ನ ಪ್ರತಿಯೊಬ್ಬರನ್ನ ಒಂದೊಂದಾಗಿ ನಾವೇನು ಮಾಡ್ಬೇಕು, ಅಧ್ಯಯನ ಮಾಡಿ ತಿಳ್ಕೊಳ್ತಾ ಹೋದಾಗೆ ವ್ಯವಹಾರ ಪರಿಸರವನ್ನು ತಿಳ್ಕೊಳ್ಳೋದು ಈಸಿ ಆಗುತ್ತೆ. ಅಥವಾ ಎಲ್ಲ ಒಟ್ಟಿಗೆ ನಾವು ಎಲ್ಲ ಅಂಶಗಳನ್ನು ಒಟ್ಟಿಗೆ ಅಧ್ಯಯನ ಮಾಡೋದ್ರಿಂದ ಕನ್ಫ್ಯೂಷನ್ ಸ್ಟಾರ್ಟ್ ಆಕೈತಿ ಅಂತ ಹೇಳ್ಬೋದು. ಸೊ ಹಾಗಾಗಿ ವ್ಯವಹಾರ ಪರಿಸರ ಅಂತಕ್ಕಂಥದ್ದು ಒಂದು ಸಂಕೀರ್ಣವಾಗೈತಿ ಅಥವಾ ಕಾಂಪ್ಲೆಕ್ಸಿಟಿ ಆಗೈತಿ ಅಂತ ನಾವು ಕರಿತೇವೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಸಾಪೇಕ್ಷತೆ, ರಿಲೇಟಿವಿಟಿ ಅಂತ ಕರಿತೇವೆ. ವ್ಯವಹಾರ ಪರಿಸರವು ದೇಶದಿಂದ ದೇಶಕ್ಕೆ ಮತ್ತು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುವುದರಿಂದ ಭಿನ್ನತೆಯಿಂದ ಕೂಡಿದೆ. ಉದಾಹರಣೆಗೆ, ಭಾರತದಲ್ಲಿ ಸೀರೆಗಳಿಗೆ ಬೇಡಿಕೆ ಸ್ವಲ್ಪ ಹೆಚ್ಚಾಗಿರಬಹುದು, ಆದರೆ ಫ್ರಾನ್ಸ್ ದೇಶದಲ್ಲಿ ಸೀರೆಗಳಿಗೆ ಬೇಡಿಕೆ ಇಲ್ಲದಿರಬಹುದು. ಓಕೆ, ಸಾರಿ, ಅಲ್ಲಿ ಸೀರೆ ಆಗೋದ್ಬಿಟ್ಟು ಸೀರೆ ಅಂತ ಆಗಿದೆ, ಅದನ್ನು ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಅಂದರೆ ವ್ಯವಹಾರ ಪರಿಸರ ಅಂತಕ್ಕಂಥದ್ದು ಸಾಪೇಕ್ಷವಾಗೈತಿ ಅಂತ ಹೇಳ್ಬೋದು. ವ್ಯವಹಾರ ಪರಿಸರ ಇದು ಒಂದು ದೇಶದಿಂದ ದೇಶಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾವಣೆಯಿಂದ ಕೂಡೈತಿ, ವಿಭಿನ್ನವಾಗೈತಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ಯಾರಿಲ್ಲಿ ಏನಂತಂದ್ರೆ, ಇವಾಗ ನಮ್ಮ ಭಾರತದಲ್ಲಿ ಸೀರೆಗಳಿಗೆ ಬೇಡಿಕೆ ಜಾಸ್ತಿ ಐತಿ. ಯಾಕಂತಂದ್ರೆ ನಮ್ದು ಒಂದು ಟ್ರೆಡಿಷ್ನಲ್ ಕಲ್ಚರ್, ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಸೀರೆ ಎಲ್ಲ ಹೆಣ್ಮಕ್ಳು ಸೀರೆಗಳನ್ನು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಸೀರೆಗಳಿಗೆ ಅಧಿಕವಾಗಿರ್ತಕ್ಕಂಥ ಬೇಡಿಕೆ ಐತಿ. ಬಟ್ ಫ್ರಾನ್ಸ್ ದೇಶದಲ್ಲಿ ಅವರು ಸೀರೆಗಳಿಗೆ ಬೇಡಿಕೆನೇ ಇಲ್ಲ. ಯಾಕಂತಂದ್ರೆ ಅಲ್ಲಿ ಯಾರು ಸೀರೆಗಳನ್ನು ಯೂಸ್ ಮಾಡೋದಿಲ್ಲ, ಬೇರೆ ಮಾಡರ್ನ್ ಬಟ್ಟೆಗಳನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಒಂದು ಪ್ರದೇಶದಿಂದ ಒಂದು ಪ್ರದೇಶದಲ್ಲಿ ಏನಾಗ್ತೈತಿ, ಯಾವ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ವಸ್ತುಗಳು ಕಡಿಮೆ ಬೆಲೆಗೆ ಅಥವಾ ಹೇರಳವಾಗಿ ಸಂಪನ್ಮೂಲಗಳು ಸಿಗ್ತಾವ ಅಂತಹ ಸಂಪನ್ಮೂಲಗಳನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಉತ್ಪಾದನೆಯನ್ನು ಮಾಡ್ತಾರೆ. ಸೊ ನಮ್ಮ ಸೀರೆಗಳನ್ನು ತಯಾರಿಸಲಿಕ್ಕೆ ನಮ್ಮಲ್ಲಿ ಏನಾಗ್ತೈತಿ ಅಂತಂದ್ರೆ ಒಂದು ಒಳ್ಳೆ ರೀತಿಯಾಗಿ ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಾರೆ. ರೇಷ್ಮೆ ಸೀರೆಗಳಿಗೆ ಹೆಚ್ಚಿನ ಬೇಡಿಕೆ ಐತಿ. ಇದೊಂದೇ ಮೇನ್ ಆಗಿರತಕ್ಕಂಥ ಅಂಶ ಅಲ್ಲ, ನಮ್ಮ ಭಾರತದ ಪರಂಪರೆಯಿಂದನೂ ಸಹಿತ ನಮ್ಮ ಭಾರತದ ಪರಂಪರೆಯ ಸಂಸ್ಕೃತಿ ಏನಾಗೈತಿ ಅಂತಂದ್ರೆ ಹಲವಾರು ವರ್ಷಗಳಿಂದ ಸೀರೆಗಳನ್ನು ಯೂಸ್ ಮಾಡ್ಕೊಂತಾನೆ ಬಂದಿದ್ದಾರೆ. ಸೊ ಹಾಗಾಗಿ ಇನ್ನೂ ಸಂಸ್ಕೃತಿ ಕಂಟಿನ್ಯೂ ಆಗ್ತಾನೆ ಇದೆ. ಬಟ್ ಫ್ರಾನ್ಸ್ನಲ್ಲಿ ಆ ರೀತಿಯಾಗಿಲ್ಲ, ಅವರು ಯಾವಾಗಿದ್ರೂ ಮಾಡರ್ನ್ ಬಟ್ಟೆಗಳನ್ನು ಯೂಸ್ ಮಾಡ್ತಾರೆ. ಸೊ ಇವಾಗೂ ಸಹಿತ ಮಾಡರ್ನ್ ಬಟ್ಟೆಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದು ಬಟ್ಟೆಗಳಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಪ್ರತಿಯೊಂದು ಅಂಶದಲ್ಲಿಯೂ ಸಹಿತ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವರ ಸಂಸ್ಕೃತಿ ಆಚಾರ ವಿಚಾರಗಳು ಬೇರೆ ಆಗೋದ್ರಿಂದ ಅಲ್ಲಿ ಹಲವಾರು ಅಂಶಗಳು ಒಂದು ಆರ್ಗನೈಸೇಷನ್ ಮೇಲೆ ಪ್ರಭಾವವನ್ನು ಬೀರ್ತಾವ. ದೇಶದಿಂದ ದೇಶಕ್ಕೂ ಆಗಿರ್ಬೋದು. ಈ ರೀತಿಯಾಗಿ ವ್ಯವಹಾರದ ಮೇಲೆ ಹಲವಾರು ಅಂಶಗಳು ಏನು ಮಾಡ್ತಾವೆ, ಪ್ರಭಾವವನ್ನು ಬೀರ್ತಾವೆ. ಇವೆಲ್ಲ ಸಾಪೇಕ್ಷತೆ, ಸಂಕೀರ್ಣತೆ ಆಗಿರ್ಬೋದು, ಅನಿಶ್ಚಿತತೆ, ಆಮೇಲೆ ಚಲನಶೀಲ ಸ್ವರೂಪ ಆಗಿರ್ಬೋದು, ಇವೆಲ್ಲವೂ ಸಹಿತ ಒಂದು ವ್ಯವಹಾರ ಪರಿಸರದ ಗುಣಲಕ್ಷಣಗಳು ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.